Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ IAS 2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 3 ಬಂದು ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ ನಾನು ಪಾರ್ಟ್ 1, 2, 3 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ವ ವೀಡಿಯೋಸ್ನ ನೋಡಿಲ್ವೋ ಅವ್ರು ಒಂದ್ಸತಿ ವೀಡಿಯೋ ನೋಡ್ಕೊಂಡು ಬಂದು ಈ ಒಂದು ಪಾರ್ಟ್ 4ನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅದು ಪ್ರಾಪರಾಗಿ ಸಿಗುತ್ತೆ ಅಂತ. ಸೊ ನಾನು ಪಾರ್ಟ್ 3 ಅಲ್ಲಿ ಆಲ್ರೆಡಿ ಕೇಸ್ 3 ಫಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಸೆಕೆಂಡ್ ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಏನು ಅಂದರೆ, ನಾನು ಇನ್ನೊಂದು ಚಾನಲ್ ಇದೆ, ಯಾವುದು ಅಂದರೆ ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಅಲ್ಲಿ ಇನ್ನೂ ಅಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ, ಬಟ್ ಇವಾಗಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದು ಚಾನಲ್ಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆ ಒಂದು ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತಿದ್ದೀನಿ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ನ ನಾವು ನೋಡೋದಾದರೆ, ಆನ್ 1/4/2020 Delta Limited issued 30,000 6% convertible debenture. Face value was ₹100 per debenture at par. The debenture are PV 10% on 30/3/2024. These shareholders interest rate was ₹10%. Financial instruments, you are required to separate equity and debt portions of the as on 1/4/2020 ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಕೇಸ್ 3 ಅಂತ ಕಂಡುಹಿಡಿಯೋದು ಅಂದರೆ ನೋಡಿ, 2 ಇನ್ಸ್ಟ್ರೂಮೆಂಟ್ಸ್ನ ಕೊಟ್ಟಿದ್ದಾರೆ, ಈಕ್ವಿಟಿ ಆ್ಯಂಡ್ ಡಿಬೆಂಚರ್ಸ್ ಅಂತ ಹೇಳಿ. ಇದನ್ನು ಸಪ್ರೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇದು ಕೇಸ್ 3, ಓಕೆನಾ. ಸೊ ಇಲ್ಲಿ ಏನು ಅಂದರೆ, ಡೆಲ್ಟಾ ಲಿಮಿಟೆಡ್ ಅವರು 30% ಈಕ್ವಿಟಿ 30% ಡಿಬೆಂಚರ್ಸ್ನ ಇಶ್ಯೂ ಮಾಡ್ತಿದ್ದಾರೆ 6%ಅಲ್ಲಿ, ಓಕೆನಾ. ಫೇಸ್ ವ್ಯಾಲ್ಯೂ ಎಷ್ಟಿದೆ, ಒಂದು ವ್ಯಾಲ್ಯೂ ಬಂದುಬಿಟ್ಟು ಒಂದು ಶೇರ್ ವ್ಯಾಲ್ಯೂ ಬಂದುಬಿಟ್ಟು 100 ಅಲ್ವಾ. ಸೊ ಟೋಟಲ್ ಶೇರ್ಸ್ ಎಷ್ಟಾಗುತ್ತೆ, 30,000 × 100 ಮಾಡಿದರೆ ಟೋಟಲ್ ಶೇರ್ಸ್ ಬರುತ್ತೆ ನಮಗೆ. ಆ್ಯಂಡ್ PV ಫ್ಯಾಕ್ಟರ್ ಹೇಳಿದರೆ 10%. ನಮ್ಗೆ ಇಷ್ಟೇ ರಿಕ್ವೈರ್ಮೆಂಟ್ ಇದೆ, ಅಷ್ಟು ರಿಕ್ವೈರ್ಮೆಂಟ್ ನಮಗೆ ಸಿಕ್ಕಿದೆ. ಡೈರೆಕ್ಟಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಓಕೆನಾ. ಸೊ ಫಸ್ಟ್ ಇನಿಷಿಯಲ್ ಮೆಜರ್ಮೆಂಟ್, ಸ್ಟೆಪ್ 1 ಬಂದು ಇನಿಷಿಯಲ್ ಮೆಜರ್ಮೆಂಟ್. ಲೋನ್ ಅಮೌಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟು ವ್ಯಾಲ್ಯೂ ಇದೆ, ಒಂದು ಶೇರ್ಸ್ ಎಷ್ಟಿದೆ 30,000 ಅಲ್ವಾ. 30,000 ಇಂಟು ಒಂದ್ರ ವ್ಯಾಲ್ಯೂ ಎಷ್ಟಿದೆ ಅಂದರೆ ಒಂದು ಶೇರ್ಸ್ ಈಕ್ವಲ್ಸ್ ಟು 100 per ಅಲ್ವಾ. 30,000 × 100 ಮಾಡಿದಾಗ ನಿಮಗೆ 30 lakh ಬರುತ್ತೆ. ಸೊ 30 lakh ಬಂದುಬಿಟ್ಟು ಲೋನ್ ಅಮೌಂಟ್, ಟೋಟಲ್ ಲೋನ್ ಅಮೌಂಟ್ ಇದೆ. ಅದರಲ್ಲಿ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಎಷ್ಟಿದೆ, 6% ಅಂತ ಹೇಳಿ ಅವರೇ ಹೇಳಿದ್ದಾರೆ. ಸೊ ಅದಕ್ಕೆ 30 lakh × 6% ಮಾಡಿದಾಗ 1,80,000 ಬಂದು ಇಂಟ್ರೆಸ್ಟ್ ವ್ಯಾಲ್ಯೂ ನಮಗೆ ಸಿಗುತ್ತೆ, ಓಕೆನಾ. ಇದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ PV ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ PV ಯಾವ ಬೇಸಿಸ್ ಮೇಲೆ ಹೇಳಿದ್ದಾರೆ, 10%ಗೆ PVನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸ್ಟೆಪ್ 2 ಅಲ್ಲಿ ಬಂದುಬಿಟ್ಟು PVನ ಫೈಂಡ್ ಔಟ್ ಮಾಡ್ತೀರಾ 10% ಫಾರ್ 4 years ಅಂತ ಅಲ್ವಾ ಹೇಳಿರೋದು. ಸೊ 4 ವರ್ಷಕ್ಕೆ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಓಕೆನಾ. ಇಲ್ಲಿ 4 years ಅಂತ ಹೇಳಿ ನಾನು ಮೆನ್ಷನ್ ಮಾಡಿರಲಿಲ್ಲ, ಸಾರಿ. ಸೊ ಇಲ್ಲಿ 4 years ಅಂತ ಹೇಳಿ ಮೆನ್ಷನ್ ಮಾಡ್ತೀನಿ. 4 yearsಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಯ್ತು, ಓಕೆನಾ. ಸೊ ಇಲ್ಲಿ ಏನು ಮಾಡಿ ಅಂದರೆ, PV ಫ್ಯಾಕ್ಟರ್ 10%ನ 4 years ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಫಸ್ಟ್ ನಿಮ್ಮ ಕ್ಯಾಲ್ಸಿಲಿ 1/1 + 0.10ನ ನೀವು ಆ್ಯಡ್ ಮಾಡಿ ಇದನ್ನು ಡಿವೈಡ್ ಮಾಡಿ ಈಕ್ವಲ್ಸ್ ಟು ಹೊಡಿತಾ ಹೋದರೆ ಫಸ್ಟ್ ಇಯರ್ ಬಂದುಬಿಟ್ಟು 0.909 ಬರುತ್ತೆ. ಹಾಗೆ ಈಕ್ವಲ್ ಟು ಮಾಡಿದ್ರೆ ನಿಮಗೆ 0.82 ಸಿಗುತ್ತೆ. ಮತ್ತೆ ಈಕ್ವಲ್ ಟು ಮಾಡಿದಾಗ 0.751 ಸಿಗುತ್ತೆ. ಮತ್ತೆ ಈಕ್ವಲ್ ಟು ಮಾಡಿದಾಗ 0.683 ಸಿಗುತ್ತೆ. ನಮ್ಗೆ ಇಲ್ಲಿ ಕೇಳಿರೋದೆ 4 years. ಸೊ ಅದಕ್ಕೆ 4 yearsನ ಮಾತ್ರ ನೀವು ಕನ್ಸಿಡರ್ ಮಾಡ್ತೀರಾ. 4th yearನ ಇಲ್ಲಿ ತೊಗೊಳ್ತೀರಾ, ಓಕೆನಾ. 4th year ಮಾತ್ರ ಇಲ್ಲಿ ತೊಗೊಳ್ತೀರಾ. ಈಚ್ ಇಯರ್ನು ಆ್ಯಡ್ ಮಾಡ್ತೀರಾ ಅಷ್ಟೇ. ಸೆಕೆಂಡ್ ಒನಲ್ಲಿ ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 3.169 ಸಿಗುತ್ತೆ. ಇಷ್ಟು ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಇವಾಗ ನೀವೇನು ಮಾಡಬೇಕು ಅಂದರೆ ರೆಪ್ರೆಸೆಂಟೇಷನನ್ನು ಮಾಡಬೇಕು. ಪ್ರೆಸೆಂಟೇಷನ್ ಆಫ್ PV ಆ್ಯಂಡ್ ಲಯಬಿಲಿಟಿ ಕಾಂಪೌಂಡ್. ಇದು ಲಯಬಿಲಿಟಿ ಕಾಂಪೌಂಡ್ ಅಂತ ಬರಿಬೋದು ಅಥವಾ PV ಅಂತಲೇ ನೀವು ಬರಿಬೋದು, ಓಕೆನಾ. ಇಯರ್ಸ್ನ ಬರಿತೀರಾ, ಕ್ಯಾಶ್ ಫ್ಲೋ, PV ವ್ಯಾಲ್ಯೂ, PV ಅಮೌಂಟ್ನ ಬರಿತೀರಾ. ಸೊ ಇಯರ್ಸ್ನ ನೀವು ನೋಡೋದಾದರೆ ಅಪ್ ಟು 4 years ಕೊಟ್ಟಿರೋ ರೀಸನಿಂದ ಎಲ್ಲ ಸೇರಿಸಿ ಅಪ್ ಟು 1 to 4ನ ತೊಗೊಳ್ತೀವಿ. ಎಷ್ಟಿದೆ ಅಮೌಂಟು, 1,80,000. PV ಎಷ್ಟಿದೆ, ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ ಸಿಕ್ಕಿರೋದು 3.169 ಸಿಕ್ಕಿದೆ. ಆ್ಯಸ್ ಇಟ್ ಈಸ್ 3.169 ಮಾಡ್ಕೊಳ್ಳಿ. ಇವೆರಡನ್ನು ಇಂಟು ಮಾಡಿದಾಗ ನಿಮಗೆ 5,70,420 ಬರುತ್ತೆ. ನೆಕ್ಸ್ಟ್ ಬರೀ 4th
ಫೋರ್ತ್ ಇಯರ್ ನೋಡೋದಾದರೆ ಪಿ ವಿ ಫ್ಯಾಕ್ಟರ್ ಎಷ್ಟಿದೆ 0.683 ಇದೆ. ಆ್ಯಸ್ ಇಟ್ ಈಸ್ ಪಿ ವಿ ಜಾಗದಲ್ಲಿ ಹಾಕೊಳ್ಳಿ. ಕ್ಯಾಶ್ ಫ್ಲೋ ನೀವು ಟೋಟಲ್ ನೋಡೋದಾದರೆ 30 ಲ್ಯಾಕ್ ಇದೆ. 30 ಲ್ಯಾಕ್ ಇಂಟು 0.683 ಮಾಡಿದಾಗ ನಿಮಗೆ 20,49,000 ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದಾಗ ನಿಮಗೆ 26,19,420 ರೂಪೀಸ್ ಬರುತ್ತೆ. ಓಕೆನಾ? ಇದನ್ನು ನೀವೇನು ಮಾಡಬೇಕು ಅಂದರೆ 30 ಲ್ಯಾಕ್ಸಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ ಇನಿಷಿಯಲ್ ಮೆಷರ್ಮೆಂಟ್ ಅಂದರೆ ಲೋನ್ ಅಮೌಂಟ್ ಎಷ್ಟಿದೆ ಆ ಬೇಸಿಸ್ ಮೇಲೆ 30 ಲ್ಯಾಕ್ ಅಲ್ವಾ ಇರೋದು, ಅದನ್ನು ಪಿ ವಿಯಿಂದ ಮೈನಸ್ ಮಾಡಬೇಕಾಗುತ್ತೆ. ಅದನ್ನು ಕಾಂಪೌಂಡಲ್ಲಿ ನೀವು ಪ್ರೆಸೆಂಟೇಷನ್ ಆಫ್ ಕಾಂಪೌಂಡಲ್ಲಿ ಬರೀತೀರಾ ಅಷ್ಟೇ. ನೋಡಿ, ಪರ್ಟಿಕ್ಯುಲರ್ಸ್ ಬರೀತಾರೆ. ನೆಟ್ ಕನ್ಸಿಡರೇಷನ್ ಎಷ್ಟಿದೆ 30 ಲ್ಯಾಕು. ಪಿ ವಿ ಎಷ್ಟು ನಮ್ಗೆ ಅಮೌಂಟ್ ಬಂದಿದೆ 26,19,420. ಇವೆರಡನ್ನು ಮೈನಸ್ ಮಾಡಿದಾಗ ನಿಮಗೆ 3,80,580 ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ. ಕನ್ಸಿಡರೇಷನಲ್ಲಿ ನೆಟ್ ಕನ್ಸಿಡರೇಷನ್ನ ಲೋನ್ ಅಥವಾ ಬಾಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟು ಪಿ ವಿನ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಡಿಫ್ರೆನ್ಸ್ ಏನು ಅಮೌಂಟ್ ಬರುತ್ತೋ ಅದನ್ನು ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಇಲ್ಲಿಗೆ ಪಾರ್ಟ್ 3 ಅನ್ನೋದು ಕೇಸ್ 3 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಕೇಸ್ 4 ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.